ನಮಸ್ಕಾರ ವೀಕ್ಷಕರೇ, ಮೂಡ ಹಗರಣ ರಾಜ್ಯ ರಾಜಕೀಯವನ್ನೇ ಒಂದೊಮ್ಮೆ ಅಲ್ಲೋಲ ಕಲ್ಲೋಲ ಮಾಡಿದಂತಹ ಪ್ರಕರಣ. ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲೇ ಕಪ್ಪು ಚುಕ್ಕೆ ಆದಂತಹ ಪ್ರಕರಣ ಆಯಿತು. ಮೂಡ ಹಗರಣ ಬೆಳಕಿಗೆ ಬಂದಂತಹ ಆರಂಭದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ತರುತ್ತೆ ಅನ್ನುವಂತೆ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿತ್ತು. ಆದರೆ ಲೋಕಾಯುಕ್ತ ತನಿಖೆ ಮಾಡಿ ಬಿ ರಿಪೋರ್ಟನ್ನು ಸಲ್ಲಿಸುತ್ತೆ. ಸಿದ್ದರಾಮಯ್ಯ ಅವರು ಮತ್ತು ಅವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡುತ್ತೆ. ಇನ್ನೇನು ಈ ಪ್ರಕರಣ ಮುಗದೇ ಹೋಯಿತು, ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ರೂ ಪ್ರಕರಣವನ್ನು ಮುಚ್ಚಿ ಹಾಕಲಾಯಿತು ಅಂತ ದೂರು ಕೊಟ್ಟವರು ಸಹ ಕಂಗಾಲಾಗಿ ಹೋಗಿದ್ರು. ಆದರೆ ಈಗ ಮತ್ತೆ ಮೂಡ ಹಗರಣ ಸದ್ದು ಮಾಡ್ತಾ ಇದೆ. ಅದಕ್ಕೆ ಕಾರಣ ಜಾರಿ ನಿರ್ದೇಶನಾಲಯ. ಯಾರು ಕ್ಲೀನ್ ಚಿಟ್ ಕೊಟ್ರು, ಯಾರು ಬಿ ರಿಪೋರ್ಟನ್ನು ಕೊಟ್ರು ಇಡಿ ಬಿಡೋದಿಲ್ಲ. ಸರಿಯಾದ ತನಿಖೆ ಮಾಡೋದ್ರಲ್ಲಿ ಇಡಿ ಎತ್ತಿದ ಕೈ. ಮನಿ ಲ್ಯಾಂಡ್ರಿಂಗ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಇಡಿ ಬಂದೇ ಬರುತ್ತೆ. ಯಾರನ್ನು ಬಿಡೋ ಮಾತೇ ಇಲ್ಲ ಅನ್ನುವಂತೆ ಮೂಡ ಹಗರಣದ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ಇದೀಗ ಇದೇ ಪ್ರಕರಣದಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸಿದ್ದರಾಮಯ್ಯ ಅವರಿಗೂ ಇಡಿ ಸಂಕಷ್ಟ ಎದುರಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಒಂದು ಹಠಾತ್ ಬೆಳವಣಿಗೆ ಆಗಿದೆ. ಒಂದಲ್ಲ ಎರಡೆರಡು ವಿಚಾರದಲ್ಲಿ ಸಿಎಂಗೆ ಆಘಾತವನ್ನ ನೀಡ್ತಾ ಇದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣ ಓಡ್ತಾ ಇದೆ. ಇನ್ನು ಪವರ್ ಶೇರಿಂಗ್ ವಿಚಾರನೂ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ 2-3 ಬಣಗಳಾಗಿ ಬಣಗಳ ನಡುವೆನೇ ಆಂತರಿಕ ಕಿತ್ತಾಟ ಈಗ ಬೀದಿ ರಂಪ ಮಾಡಿಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಮತ್ತೆ ಮೂಡ ಹಗರಣ ಬಹುದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ. ಇಡಿ ಸರ್ಕಾರಕ್ಕೆ ಚೆಕ್ಮೇಟ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಎದುರಾದಂತಹ ಸಂಕಷ್ಟ ಏನು? ಇಡಿ ಕೊಟ್ಟಂತಹ ಆ ಬಿಗ್ ಶಾಕ್ ಏನು? ಒಂದು ಕಡೆ ಲೋಕಾಯುಕ್ತ ಬಿ ರಿಪೋರ್ಟ್ ವರ್ಸಸ್ ಇಡಿ ತನಿಖೆಗೆ ಅನುಮತಿ. ಹಳ್ಳ ಹಿಡಿತಿದ್ದ ಪ್ರಕರಣಕ್ಕೆ ಮರುಜೀವ ಬಂದಿದ್ದು ಹೇಗೆ? ಗೆದ್ದೆ ಬಿಟ್ರ ಚಲದಂಕಮಲ್ಲ ಸ್ನೇಹಮಯಿ ಕೃಷ್ಣ. ಏನಾಗ್ತಾ ಇದೆ ಮೂಡ ಹಗರಣದಲ್ಲಿ, ರಾಜ್ಯ ರಾಜಕಾರಣದಲ್ಲಿ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮೇಲಿಂದ ಬೇರೆ ಲೆಕ್ಕ. ಯಾಕಂದ್ರೆ ಮೂಡ ಹಗರಣದ ತನಿಖೆಗೆ ಅನುಮತಿಯನ್ನು ಕೋರಿ ಇಡಿ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ಪರಿಶೀಲನೆ ಮಾಡಿದೆ, ತನಿಖೆಗೂ ಅನುಮತಿ ನೀಡಿದೆ. ಅದು ಮಾತ್ರ ಅಲ್ಲ, ಇಡಿಯ ಈ ಒಂದು ನಿರಂತರ ಪ್ರಯತ್ನ ಹಲವರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಾ ಇದೆ. ಸಿದ್ದರಾಮಯ್ಯ ಅವರು ಸೇರಿದಂತೆ ಇತರರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ರು? ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿರೋದೇ ಒಂದು ಅಕ್ರಮ. ಇಡಿ ಕೇಂದ್ರದ ಕೈಗೊಂಬೆ ರೀತಿನಲ್ಲಿ ವರ್ತನೆ ಮಾಡ್ತಾ ಇದೆ. ಇದೆಲ್ಲವೂ ರಾಜಕೀಯ ಪ್ರೇರಿತ ಅಂತೆಲ್ಲ ಆರೋಪವನ್ನು ಮಾಡಿದ್ರು. ನೀವು ಗಮನಿಸಿರಬಹುದು. ಇಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗ ಸಚಿವರಾಗಿರಬಹುದು, ರಾಜ್ಯದ ಕೆಲವರು ನಾಯಕರುಗಳು ಸಿದ್ದರಾಮಯ್ಯ ಅವರ ಪರವಾಗಿ ನಿಂತು ಮಾತನಾಡಿದ್ರು. ಈ ಮೂಡ ಹಗರಣದ ಪ್ರಕರಣದಲ್ಲಿ ಇಡಿಗೇನು ಕೆಲಸ? ಇದು ಮನಿ ಲ್ಯಾಂಡ್ರಿಂಗ್ ಪ್ರಕರಣ ಹೇಗಾಗುತ್ತೆ? PMLA ಕಾಯ್ದೆ ಹೇಗೆ ಇದಕ್ಕೆ ಅನ್ವಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಈಗ ಕೋರ್ಟ್ ಮುಂದಿನ ತನಿಖೆ ಮಾಡೋದಕ್ಕೆ ಇಡಿಗೆ ಅನುಮತಿಯನ್ನು ಕೊಟ್ಟಿದೆ. ಯಾರ್ಯಾರೆಲ್ಲ ಸಮರ್ಥಿಸಿಕೊಂಡಿದ್ರಲ್ಲ ಈ ಮೂಡ ಹಗರಣದಲ್ಲಿ ಇಡಿಗೇನು ಕೆಲಸ ಇಲ್ಲ, ಆ ರೀತಿ ಈ ರೀತಿ ಅಂತ ಈಗೇನು ಹೇಳ್ತಾರೆ? ಈಗ ಹೈಕೋರ್ಟೇ ಅವರೆಲ್ಲರಿಗೂ ಶಾಕ್ ಕೊಟ್ಟಿದೆ. ಯಾಕಂದರೆ ಇದು ಕೇವಲ ಸಿದ್ದರಾಮಯ್ಯ ಅವರು ಅಥವಾ ಪಾರ್ವತಿ ಅವರಿಗೆ ಸಂಬಂಧಪಟ್ಟಂತಹ ಪ್ರಕರಣ ಅಲ್ಲ. ಇದು ಇಡೀ ಮೂಡಾದಲ್ಲಿ ದೊಡ್ಡದೊಂದು ಹಗರಣ ಆಗಿರುವಂಥದ್ದು. ತಪ್ಪಿಸ್ಕೊಳ್ಳೋರೆಲ್ಲ ಪ್ರಭಾವಿಗಳು ತಪ್ಪಿಸ್ಕೊಳ್ಳಿ, ಆದರೆ ಅಧಿಕಾರಿಗಳಾದರೂ ಇದರಲ್ಲಿ ಸಿಕ್ಕಿ ಬೀಳಲೇಬೇಕು. ಈ ಪ್ರಭಾವಿಗಳ ಕೈಗೊಂಬೆ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರಲ್ಲ ಈ ಅಧಿಕಾರಿಗಳು, ಅವರೆಲ್ಲರಿಗೂ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರಭಾವಿಗಳ ಮಾತನ್ನು ಕೇಳಬೇಕು, ಒಂದು ಅಕ್ರಮ ಎಸಗಬೇಕು ಅಂತ ಹೇಳಿದ್ರೆ ಭಯ ಹುಟ್ಟಬೇಕು. ಆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆದಾಗ ಮಾತ್ರ ಮುಂದಿನ ದಿನಗಳಲ್ಲಿ ವ್ಯವಸ್ಥೆಯಲ್ಲಿ ನಾವು ಬದಲಾವಣೆಯನ್ನು ಕಾಣಬಹುದು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಖಾಸಗಿ ದೂರನ್ನು ಕೊಟ್ಟಿದ್ದರು. 2024 ಸೆಪ್ಟೆಂಬರ್ 25ಕ್ಕೆ FIR ದಾಖಲು ಮಾಡೋದಕ್ಕೆ ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಈ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಹಲವು ಆಘಾತಕಾರಿ ಅಂಶಗಳು ಬಹಿರಂಗ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ BM ಪಾರ್ವತಿಯವರು ಪಡೆದಂತಹ 14 ಬದಲಿ ನಿವೇಶನ ಮಾತ್ರ ಅಲ್ಲ, ಒಟ್ಟು ಬರೋಬ್ಬರಿ 1055 ನಿವೇಶನಗಳ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಂತ ತನಿಖಾ ವರದಿಯಲ್ಲಿ ಲೋಕಾಯುಕ್ತ ಉಲ್ಲೇಖ ಮಾಡುತ್ತೆ. ಹೀಗಾಗಿ ಈ ಮೂಡ ಹಗರಣ ಅಧಿಕಾರಿಗಳ ಕೊರಳಿಗೂ ಸುತ್ತಿಕೊಳ್ಳುತ್ತೆ. ಅದರಲ್ಲೂ ಪ್ರಮುಖವಾಗಿ ಮೂಡಾದ ಮಾಜಿ ಆಯುಕ್ತರಾಗಿದ್ದ ನಟೇಶ್ ವಿರುದ್ಧವಾಗಿ ಲೋಕಾಯುಕ್ತ ವರದಿ ಬೊಟ್ಟು ಮಾಡ್ತಾ ಇದೆ. ಈ ನಿವೇಶನಗಳನ್ನು ಪಡೆದುಕೊಳ್ಳೋದಕ್ಕೆ ಹಲವರು ಅರ್ಜಿ ಸಲ್ಲಿಸಿರ್ತಾರೆ. ಯಾರಿಗೆ ಕೊಡಬೇಕು ಅನ್ನೋದನ್ನ ಲಾಟ್ರಿ ಮೂಲಕವಾಗಿ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ನಟೇಶ್ ಅವರು ಆ ರೀತಿ ಮಾಡಲಿಲ್ಲ. ವಿಜಯನಗರದ 3ನೇ ಹಾಗೂ 4ನೇ ಹಂತದಲ್ಲಿ ಖಾಲಿ ಇದ್ದಂತಹ 2555 ನಿವೇಶನಗಳ ಪೈಕಿ 14 ನಿವೇಶನಗಳನ್ನು 50-50ರ ಅನುಪಾತದಲ್ಲಿ ಹಂಚಿಕೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಎಲ್ಲವನ್ನ ಮಾಡಿಕೊಟ್ಟು ಬಂದಿದ್ದಾರೆ ಅನ್ನುವಂತಹ ಆರೋಪ ಇದೆ. ಇದೊಂದು ಪ್ರಕರಣ ಮಾತ್ರ ಅಲ್ಲ, ನಟೇಶ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ 50-50ರ ಅನುಪಾತದಲ್ಲಿ ಏನು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ ಅದೆಲ್ಲದರ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಲೋಕಾಯುಕ್ತ ಉಲ್ಲೇಖ ಮಾಡಿದೆ. ಆದರೆ ಲೋಕಾಯುಕ್ತದ ಅಂತಿಮ ವರದಿಯಲ್ಲಿ ಸಿದ್ದರಾಮಯ್ಯ ಅವರು ಹಾಗೆ ಅವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡುವಂತೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡುತ್ತೆ.
ಆದರೆ ವೀಕ್ಷಕರೇ, ಇಡಿ ಸೈಲೆಂಟ್ ಆಗಲಿಲ್ಲ. ಪ್ರಕರಣದ ಜಾಡನ್ನು ಹಿಡಿದು ಬೆನ್ನತ್ತಿತ್ತು. ನಟೇಶ್ ವಿರುದ್ಧವಾಗಿ ಇಡಿ ಸಮನ್ಸನ್ನು ಜಾರಿ ಮಾಡುತ್ತೆ. ಆದರೆ ಇದರ ವಿರುದ್ಧವಾಗಿ ಸಮನ್ಸನ್ನು ರದ್ದು ಮಾಡಬೇಕು ಅಂತ ಹೈಕೋರ್ಟ್ ಮೆಟ್ಟಿಲಿರ್ತಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಸಮನ್ಸನ್ನು ರದ್ದು ಮಾಡಬೇಕು ಅಂತ ಆದೇಶವನ್ನು ಕೊಡುತ್ತೆ. ಅಲ್ಲಿಗೆ ಲೋಕಾಯುಕ್ತನೂ ಕ್ಲೀನ್ ಚಿಟ್ ಕೊಡ್ತು. ಈ ಕಡೆ ಇಡಿ ಸಮನ್ಸನ್ನು ರದ್ದು ಮಾಡಬೇಕು ಅಂತ ಕೋರ್ಟ್ ಸಹ ಆದೇಶವನ್ನು ಕೊಡ್ತು. ಅಲ್ಲಿಗೆ ಈ ಮೂಡಾ ಪ್ರಕರಣವೂ ಸಹ ಬೇರೆಲ್ಲ ಪ್ರಕರಣದಂತೆ ಮುಚ್ಚಿ ಹೋಯಿತು ಅನ್ನುವಂತಾಗಿತ್ತು. ಆದರೆ ಏಕಸದಸ್ಯ ಪೀಠದ ಆದೇಶವನ್ನು ಇಡಿ ವಿಭಾಗೀಯ ಪೀಠಕ್ಕೆ ಹೋಗಿ ಪ್ರಶ್ನೆ ಮಾಡುತ್ತೆ. ಕೊನೆಗೂ ವಿಭಾಗೀಯ ಪೀಠ ಇಡಿ ಅರ್ಜಿಯನ್ನು ಪರಿಶೀಲನೆ ಮಾಡಿ ತನಿಖೆ ನಡೆಸುವುದಕ್ಕೆ ಇಡಿಗೆ ಅನುಮತಿಯನ್ನು ಕೊಟ್ಟಿದೆ. ಹೀಗಾಗಿ ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಅವರ ಪತ್ನಿ BM ಪಾರ್ವತಿ ಅವರಿಗೂ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈ ಹಿಂದೆ ನಟೇಶ್ ವಿರುದ್ಧದ ಸಮನ್ಸ್ ರದ್ದುಪಡಿಸಿದ್ರಿಂದಾಗಿ ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ BM ಪಾರ್ವತಿ ಅವರನ್ನ ವಿಚಾರಣೆಗೊಳಪಡಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಇದರಿಂದ ನಮ್ಮ ಕೈ ಕಟ್ಟಿ ಹಾಕಿದಂಗಾಗಿದೆ ಅಂತ ಇಡಿ ಹೈಕೋರ್ಟ್ನಲ್ಲಿ ಬಲವಾಗಿ ವಾದವನ್ನು ಮಂಡಿಸಿತ್ತು. ಅಂತಿಮವಾಗಿ ಕೋರ್ಟ್ ಈ ಅನುಮತಿಯನ್ನು ಕೊಟ್ಟಿದೆ. ಈಗಾಗಲೇ ಇಡಿ ನಟೇಶ್ ಅವರ ಮನೆ ಮೇಲೆ ದಾಳಿ ನಡೆಸಿದೆ, ಶೋಧ ಕಾರ್ಯಾಚರಣೆಯನ್ನು ನಡೆಸಿತ್ತು. ಆ ವೇಳೆಯಲ್ಲಿ ಸಂಗ್ರಹ ಆಗಿರುವಂತಹ ದಾಖಲೆಗಳನ್ನು ಸಹ ತನಿಖೆಗೆ ಬಳಕೆ ಮಾಡಿಕೊಳ್ಬಹುದು ಅಂತ ಇಡಿಗೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ. ಅದು ಮಾತ್ರ ಅಲ್ಲ, ಈಗಾಗಲೇ ದಾಖಲಿಸಿರುವಂತಹ ಹೇಳಿಕೆಯನ್ನು ಬಾಕಿ ಇರುವಂತಹ ತನಿಖೆಗೆ ಕಾನೂನು ಪ್ರಕಾರವಾಗಿ ಬಳಕೆ ಮಾಡಿಕೊಳ್ಳಬಹುದು. ಪ್ರಕರಣದಲ್ಲಿ ಯಾರ್ಯಾರ ಹೆಸರು ಬಂದಿದೆಯೋ ಇತರ ವ್ಯಕ್ತಿಗಳ ವಿರುದ್ಧವಾಗಿಯೂ ತನಿಖೆಯನ್ನು ನಡೆಸಬಹುದು ಅಂತ ಕೋರ್ಟ್ ಆದೇಶದಲ್ಲಿ ಕೊಟ್ಟಿದೆ. ಹೀಗಾಗಿ ಇನ್ನೇನು ಬೇಕು ಇಡಿಗೆ? ಕೋರ್ಟ್ ಎಲ್ಲ ರೀತಿಯ ಅನುಮತಿಯನ್ನು ಕೊಟ್ಟಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣವನ್ನು ಇಡಿ ಕೈಗೆತ್ತಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೀಕ್ಷಕರು, ಕೇವಲ ಇದು ಮಾತ್ರ ಅಲ್ಲ, ಇಡಿ ಮತ್ತೊಂದು ಶಾಕನ್ನು ಕೊಟ್ಟಿದೆ. ಲೋಕಾಯುಕ್ತ ವರದಿಯನ್ನು ಇಡಿ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಹಲವು ಲೋಪಗಳನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಇದೇ ಪ್ರಕರಣದಲ್ಲಿ ತನಿಖೆ ನಡೆಸಿದಂತಹ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯ ಅವರು ಮತ್ತು ಅವರ ಪತ್ನಿ ಪಾರ್ವತಿ ಅವರ ಪಾತ್ರವನ್ನು ಸಾಬೀತು ಮಾಡೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಬಿ ರಿಪೋರ್ಟನ್ನು ಕೊಟ್ಟಿತ್ತು. ಈ ವರದಿಗೂ ಈಗ ಪೆಟ್ಟು ಕೊಡ್ತಾ ಇದೆ ಇಡಿ. ಲೋಕಾಯುಕ್ತ ತನಿಖಾ ವರದಿ ಸರಿ ಇಲ್ಲ, ಅದನ್ನು ಸ್ವೀಕರಿಸಬಾರದು, ಪರಿಗಣಿಸಬಾರದು ಅಂತ ಇಡಿ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಈ ಪ್ರಕರಣದಲ್ಲಿ ತಾನೂ ಕೂಡ ಅರ್ಜಿದಾರ ಅಂತ ಇಡಿ ವಾದ ಮಾಡ್ತಾ ಇದೆ. PMLA ಕಾಯ್ದೆಯ ಉದ್ದೇಶ ಹಾಗೆ ಕಾರಣಗಳನ್ನು ಉಲ್ಲೇಖ ಮಾಡಿ ವಾದ ಮಾಡ್ತಾ ಇದೆ. ಈ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೇಶ ಬಲಿಪಶು ಆಗ್ತಾ ಇದೆ. ಆದ್ದರಿಂದ ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅನ್ನು ಪ್ರಶ್ನಿಸುವ ಎಲ್ಲಾ ಹಕ್ಕು ಇಡಿಗಿದೆ ಅಂತ ಇಡಿ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಅಪರಾಧ, ಹೀಗಾಗಿ ಇದು ಇಡಿಗೆ ಸಂಬಂಧ ಇಲ್ಲ ಅಂತ ಹೇಳೋದಕ್ಕಾಗೋದೇ ಇಲ್ಲ ಅಂತ ಅರ್ಜಿಯಲ್ಲಿ ಹೇಳಿದೆ. ಹೀಗಾಗಿ ಒಟ್ಟಾರೆಯಾಗಿ ಗಮನಿಸಿದ್ರೆ ಒಂದು ಹಂತಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಪ್ರಯತ್ನಕ್ಕೆ ಜಯವಾಗಿದೆ ಅಂತಲೇ ಹೇಳಬಹುದು. ಆದರೆ ಕೆಲವೊಂದಷ್ಟು ಜನ ಏನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ, ಅದ್ಯಾವ ಬಾಯಿ ಹಿಡ್ಕೊಂಡು ಕೆಲವರು ಮೂಡಾ ಹಗರಣದಲ್ಲಿ ಹಗರಣನೇ ಆಗಿಲ್ಲ ಅಂತಿದ್ದಾರೋ ಗೊತ್ತಿಲ್ಲ. ವೀಕ್ಷಕರು, ಕೇವಲ ಮೂಡಾ ಮಾತ್ರ ಅಲ್ಲ, ಬಹುತೇಕ ಈ ಅಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಆಗ್ತಾ ಇರುವಂಥದ್ದು ಇದೆ. ಅವ್ರಿಗೆ ಬೇಕಾದವರಿಗೆ, ಪ್ರಭಾವಿಗಳಿಗೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸೈಟ್ಗಳನ್ನು ಕೊಡ್ತಿದ್ದಾರೆ. ಅಧಿಕಾರಿಗಳು ಸಹ ಇದರಲ್ಲಿ ಹಣ ಮಾಡ್ಕೊಳ್ತಿದ್ದಾರೆ. ಖಂಡಿತವಾಗ್ಲೂ ಬಡವರ ಶಾಪ ಅವರಿಗೆಲ್ಲ ತಟ್ಟದೇ ಇರೋದಿಲ್ಲ. ವೀಕ್ಷಕರು, ಎಂತೆಂತಹ ನಾಲಾಯಕ ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ ಇಡಿ ದಾಳಿಗೆ ಒಳಗಾದವರಿಗೂ ಮೂಡಾದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಈಗ ಇಡಿ ಅದೆಲ್ಲದರ ಬೆನ್ನು ಬಿದ್ದಿದೆ. ಸುಮಾರು 631 ಸೈಟ್ಗಳ ಬೆನ್ನು ಬಿದ್ದಿದೆ. ಸದ್ಯಕ್ಕಿರುವಂತಹ ಅಧಿಕೃತ ಮಾಹಿತಿ ಪ್ರಕಾರ ಈ 50-50ರ ಅನುಪಾತದಲ್ಲಿ 50ಕ್ಕೂ ಹೆಚ್ಚು ಮಂದಿಯಿಂದ ಈ 631 ಸೈಟ್ಗಳು ಅಕ್ರಮ ಆಗಿರೋದು ಕಂಡು ಬಂದಿದೆ. ಸಾಮಾನ್ಯ ವ್ಯಕ್ತಿಗಳು ಪ್ರಾಧಿಕಾರದ ಸೈಟ್ಗಳನ್ನು ಪಡೆದುಕೊಳ್ಳೋದು ಬಹಳ ಕಷ್ಟದ ಕೆಲಸ. ಆದರೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿ ಪ್ರಭಾವಿಗಳಿಗೆ ಸೈಟನ್ನು ಕೊಟ್ಟಿರುವಂಥದ್ದು. ಆ ಲಿಸ್ಟ್ನಲ್ಲಿರುವಂತಹ ವ್ಯಕ್ತಿಗಳ ಹೆಸರನ್ನು ಕೇಳಿದ್ರೆ ನೀವು ಖಂಡಿತವಾಗ್ಲೂ ಅಚ್ಚರಿ ಪಡ್ತೀರಾ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರ ಹೆಸರಲ್ಲಿ 14 ಸೈಟ್ ಹಂಚಿಕೆ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತು. ಯಾವಾಗ ಈ ಮೂಡಾ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೋ, ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನಕ್ಕೆ ಮುಳ್ಳಾಗುತ್ತೆ ಅನ್ನುವಂತಾಯ್ತು, ಆಗ ಆ 14 ಸೈಟ್ಗಳನ್ನು ಮೂಡಾಗೆ ವಾಪಸ್ ಕೊಟ್ಟರು. ಈಗ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಿದ್ದ ಹಾಗೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಈ ಸೈಟ್ಗಳನ್ನು ಮತ್ತೆ ವಾಪಸ್ಸು ಪಡೆಯುವ ಬಗ್ಗೆ ಸುಳಿವನ್ನು ಬಿಟ್ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆದರೆ, ಇನ್ನು JDS ಶಾಸಕ ಮಾಜಿ ಸಚಿವ GT ದೇವೇಗೌಡರ ಅಕ್ಕನ ಮಗನೂ ಸಹ ಮೂಡಾದಿಂದ ಸೈಟ್ ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ GT ದೇವೇಗೌಡರು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಮೂಡಾ ಹಗರಣ ಆಗಿರ್ಬೋದು, ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು, CM ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಅವರ ಹೇಳಿಕೆಗಳಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಸಾಫ್ಟ್ ಕಾರ್ನರ್ ಇದೆ. ಅವರು ಕಾಂಗ್ರೆಸ್ ಸೇರುವಂತಹ ಸೂಚನೆಗಳೇನೂ ಇಲ್ಲ. ಆದರೆ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ದು ಗಮನಿಸಬೇಕಾದಂತಹ ವಿಚಾರ. ವೀಕ್ಷಕರೇ, ಇಷ್ಟಕ್ಕೆ ಶಾಕ್ ಆಗಬೇಡಿ. ಈ ಮೂಡಾದಲ್ಲಿ ಆದಂತಹ ಮತ್ತೊಂದು ವಿಚಾರವನ್ನು ಕೇಳಿದ್ರೆ ನೀವು ಖಂಡಿತವಾಗ್ಲೂ ಬೆಚ್ಚಿ ಬೀಳ್ತೀರ. ಯಾಕಂದರೆ ಈ ಹಿಂದೆ ಇಡಿ ದಾಳಿಗೆ ಒಳಗಾಗಿದ್ದವರಿಗೂ 30 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಇಡಿ ದಾಳಿಗೆ ಒಳಗಾಗಿದ್ದ ಕಾರ್ತಿಕ್ ಲೇಔಟ್ನ ಬಿಲ್ಡರ್ ಮಂಜುನಾಥ್ ಹೆಸರಲ್ಲೂ 30 ಸೈಟ್ಗಳು ಅಲರ್ಟ್ ಆಗಿದೆ. ಅದೇ ರೀತಿಯಾಗಿ ಮತ್ತೋರ್ವ ಈತನು ಸಹ ಇಡಿ ದಾಳಿಗೆ ಒಳಗಾಗಿದ್ದ ಅಂತ ಹೇಳಲಾಗಿದೆ. ಪಾಪಣ್ಣ ಅನ್ನುವ ಹೆಸರಲ್ಲೂ 20 ಸೈಟ್ಗಳು ಹಂಚಿಕೆ ಆಗಿರೋದು ಕಂಡು ಬಂದಿದೆ.
ಇನ್ನು ಬಿಲ್ಡರ್ ಜಯರಾಮ್ ಹೆಸರಲ್ಲೂ ಸೈಟ್ ಹಂಚಿಕೆ ಆಗಿರೋ ಬಗ್ಗೆ ವರದಿ ಆಗಿದೆ. ಇವೆಲ್ಲವನ್ನ ಗಮನಿಸಿದರೆ ವೀಕ್ಷಕರೇ, ಏನೇನಾಗ್ತಿದೆ ಮೂಡಾದಲ್ಲಿ, ಏನೇನಾಗಿತ್ತು ಅನ್ನೋದು ನಿಮಗೆ ಗೊತ್ತಾಗಬಹುದು. ಮೂಡ ಅನ್ನೋದು ಮೈಸೂರಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಪ್ರಾಧಿಕಾರ. ಇದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಂಬಂಧಪಟ್ಟಂತಹ ಅಭಿವೃದ್ಧಿ ಪ್ರಾಧಿಕಾರ ಇರುತ್ತೆ. ಎಲ್ಲೆಲ್ಲಿ ಅದೆಷ್ಟು ಅಕ್ರಮ ಆಗಿದೆಯೋ ಗೊತ್ತಿಲ್ಲ. ಇದಿಷ್ಟು ಮೂಡ ಹಗರಣದ ಕುರಿತಾಗಿ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.